ನಮ್ಮಲ್ಲಿ ಇನ್ನೂ ಮಾಸ್ಕ್ ಕಡ್ಡಾಯ ಮಾಡಿಲ್ಲ. ಬೇರೆ ರಾಜ್ಯದಿಂದ ಬರೋರ ತಪಾಸಣೆ ನಡೆಸ್ತಾ ಇಲ್ಲ. ನಿನ್ನೆ 9 ತಿಂಗಳ ಮಗು, ಇವತ್ತು 11 ತಿಂಗಳ ಮಗುವಿಗೆ ಸೋಂಕು ಹರಡಿದೆ. ಪ್ರಾಣಗಳನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಲಾಸ್ಟ್ ಮೊಮೆಂಟ್ಗೆ ನಾವು ಎಷ್ಟೇ ದೊಡ್ಡ ಯುದ್ಧ ಗೆಲ್ಲಬಹುದು, ಆದ್ರೆ ಪ್ರಕೃತಿಯ ವಿರುದ್ಧದ ಯುದ್ಧದಲ್ಲಿ ಗೆಲ್ಲೋದು ಬಹಳ ಕಷ್ಟ. ಅಷ್ಟು ಸುಲಭ ಇಲ್ಲ. ಬಹಳ ಜಾಗೃತಿ ಬೇಕದಕ್ಕೆ, ಬಹಳ ಎಚ್ಚರ ಬೇಕದಕ್ಕೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 9 ತಿಂಗಳ ಮಗುವಿಗೆ ಸೋಂಕು ಕಂಡು ಬಂದಿದೆ. ಇಮ್ಯುನಿಟಿ ಬಿಲ್ಡಿಂಗ್ ಓವರ್ ನೈಟ್ ಆಗಲ್ಲ. ಸೊ ಅದಕ್ಕೆ ಸಾಕಷ್ಟು ಎಚ್ಚರಿಕೆ ಬೇಕು. ಮತ್ತೆ ಆಸ್ಪತ್ರೆಗಳ ಸಿದ್ಧತೆ ಕೂಡ, ವೈದ್ಯಕೀಯ ವ್ಯವಸ್ಥೆಯ ಪೂರ್ವ ಸಿದ್ಧತೆ ಸಾಕಷ್ಟು ಬೇಕಾಗತ್ತೆ. ಸಿಬ್ಬಂದಿ ಇರಬಹುದು, ಹೆಚ್ಚುವರಿ ಸಿಬ್ಬಂದಿ ಬೇಕಾದ್ರೆ, ಯಾಕಂದ್ರೆ ಓವರ್ ಆಲ್ ಶಿಫ್ಟ್ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ, ಹೆಚ್ಚುವರಿ ಕೆಲಸ ಆಗುತ್ತೆ, ಹಗಲು ರಾತ್ರಿ ಕೆಲಸ ಮಾಡಬೇಕಾಗತ್ತೆ. ಕಳೆದ ಕೊರೋನಾ ಪೀರಿಯಡ್ ಅಲ್ಲಿ ಹೇಗೆ ವೈದ್ಯಕೀಯ ಸಿಬ್ಬಂದಿ ಸುಸ್ತಾಗಿ ಹೋಗಿದ್ರು ಅನ್ನುವಂಥದ್ದು ನಾವು ನೆನಪಿಸ್ಕೊಳ್ಬಹುದು. ಡಾಕ್ಟರ್ಸ್ ಅಂಡ್ ನರ್ಸಸ್ ಹಗಲು ರಾತ್ರಿ ಕೆಲಸ ಮಾಡಿ ಏನ್ ಪರಿಸ್ಥಿತಿ ಆಗಿತ್ತು ಅನ್ನುವಂಥದ್ದು. ಈಗ ಹೆಚ್ಚುವರಿ ಸಿಬ್ಬಂದಿಗಳ ನಿಯೋಜನೆ, ಅಪಾಯಿಂಟ್ಮೆಂಟ್ಸ್ ಹೆಚ್ಚುವರಿ ಮಾಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ. ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಪ್ರಿಪರೇಷನ್ಸ್, ಏನೇನ್ ಪ್ರಿಪರೇಷನ್ಸ್ ಆಗಬೇಕು, ಸೌಲಭ್ಯಗಳು ಏನೇನ್ ಬೇಕು, ಇಂಜೆಕ್ಷನ್ಸ್ ತರಿಸಿ ಇಟ್ಕೊಳ್ಳುವಂಥದ್ದು ಇರ್ಬೋದು, ಅದೆಲ್ಲವನ್ನು ಕೂಡ ಸಮರೋಪಾದಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ದಿಸ್ ಇಸ್ ಹೈ ಟೈಮ್. ಒಂದ್ ಕಡೆ ಮಳೆಗಾಲ ಬರ್ತಾ ಇದೆ, ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಇರುತ್ತೆ. ಜೂನ್ ಮೊದಲ ವಾರದಲ್ಲಿ ಶಾಲೆಗಳು ಆರಂಭ ಆಗುತ್ತೆ. ಶಾಲೆಗಳು ಆರಂಭ ಆದಾಗ ಇನ್ನೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು. ಮಕ್ಕಳಲ್ಲಿ ಕೊರೋನಾ ಸೋಂಕು ಹರಡುವ ಭೀತಿ ಎದುರಾಗುತ್ತೆ. ಅದಕ್ಕೆ ಬೇಕಾಗಿರೋ ಮುನ್ನೆಚ್ಚರಿಕಾ ಕ್ರಮಗಳು, ಸ್ಯಾನಿಟೈಸೇಷನ್, ಎಲ್ಲಾ ಕಡೆ ಸ್ಯಾನಿಟೈಸೇಷನ್ ಬಹಳ ಇಂಪಾರ್ಟೆಂಟ್. ಸೊ ಫುಡ್ ಜೊತೆಗೆ ಮಕ್ಕಳಲ್ಲಿ ಇನ್ನಷ್ಟು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರ ಕೊಡುವಂಥದ್ದು ಬಹಳ ಮುಖ್ಯ ಆಗತ್ತೆ. ಹಲವು ತರದ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕಾಗತ್ತೆ, ನಿಗಾ ವಹಿಸಬೇಕಾಗತ್ತೆ. ರಾಜ್ಯ ಸರ್ಕಾರ ಎಷ್ಟು ಹೈ ಅಲರ್ಟ್ ಅಲ್ಲಿ ಇದ್ರೂ ಸಾಲದು. ಈಗ ಒಂದೇ ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡೋಷ್ಟು ಟೈಮ್ ಇಲ್ಲ. ಆಕ್ಚುಲಿ ಕೊನೆ ಕ್ಷಣದಲ್ಲಿ ಅಷ್ಟು ಸಾವಾಯ್ತು ಇಷ್ಟು ಸಾವಾಯ್ತು ಅಂತ ನಾವೇ ಅನೌನ್ಸ್ ಮಾಡಬೇಕಾಗತ್ತೆ. ದುರಾದೃಷ್ಟ ಅದು. ನಮ್ಮಲ್ಲಿ ಇನ್ನೂ ಮಾಸ್ಕ್ ಕಡ್ಡಾಯ ಮಾಡಿಲ್ಲ. ಬೇರೆ ರಾಜ್ಯದಿಂದ ಬರೋರ ತಪಾಸಣೆ ನಡೆಸ್ತಾ ಇಲ್ಲ. ನಿನ್ನೆ 9 ತಿಂಗಳ ಮಗು, ಇವತ್ತು 11 ತಿಂಗಳ ಮಗುವಿಗೆ ಸೋಂಕು ಹರಡಿದೆ. ಪ್ರಾಣಗಳನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಲಾಸ್ಟ್ ಮೊಮೆಂಟ್ಗೆ ನಾವು ಎಷ್ಟೇ ದೊಡ್ಡ ಯುದ್ಧ ಗೆಲ್ಲಬಹುದು, ಆದ್ರೆ ಪ್ರಕೃತಿಯ ವಿರುದ್ಧದ ಯುದ್ಧದಲ್ಲಿ ಗೆಲ್ಲೋದು ಬಹಳ ಕಷ್ಟ. ಅಷ್ಟು ಸುಲಭ ಇಲ್ಲ. ಬಹಳ ಜಾಗೃತಿ ಬೇಕದಕ್ಕೆ, ಬಹಳ ಎಚ್ಚರ ಬೇಕದಕ್ಕೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 9 ತಿಂಗಳ ಮಗುವಿಗೆ ಸೋಂಕು ಕಂಡು ಬಂದಿದೆ. ಇಮ್ಯುನಿಟಿ ಬಿಲ್ಡಿಂಗ್ ಓವರ್ ನೈಟ್ ಆಗಲ್ಲ. ಸೊ ಅದಕ್ಕೆ ಸಾಕಷ್ಟು ಎಚ್ಚರಿಕೆ ಬೇಕು. ಮತ್ತೆ ಆಸ್ಪತ್ರೆಗಳ ಸಿದ್ಧತೆ ಕೂಡ, ವೈದ್ಯಕೀಯ ವ್ಯವಸ್ಥೆಯ ಪೂರ್ವ ಸಿದ್ಧತೆ ಸಾಕಷ್ಟು ಬೇಕಾಗತ್ತೆ. ಸಿಬ್ಬಂದಿ ಇರಬಹುದು, ಹೆಚ್ಚುವರಿ ಸಿಬ್ಬಂದಿ ಬೇಕಾದ್ರೆ, ಯಾಕಂದ್ರೆ ಓವರ್ ಆಲ್ ಶಿಫ್ಟ್ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ, ಹೆಚ್ಚುವರಿ ಕೆಲಸ ಆಗುತ್ತೆ, ಹಗಲು ರಾತ್ರಿ ಕೆಲಸ ಮಾಡಬೇಕಾಗತ್ತೆ. ಕಳೆದ ಕೊರೋನಾ ಪೀರಿಯಡ್ ಅಲ್ಲಿ ಹೇಗೆ ವೈದ್ಯಕೀಯ ಸಿಬ್ಬಂದಿ ಸುಸ್ತಾಗಿ ಹೋಗಿದ್ರು ಅನ್ನುವಂಥದ್ದು ನಾವು ನೆನಪಿಸ್ಕೊಳ್ಬಹುದು. ಡಾಕ್ಟರ್ಸ್ ಅಂಡ್ ನರ್ಸಸ್ ಹಗಲು ರಾತ್ರಿ ಕೆಲಸ ಮಾಡಿ ಏನ್ ಪರಿಸ್ಥಿತಿ ಆಗಿತ್ತು ಅನ್ನುವಂಥದ್ದು. ಈಗ ಹೆಚ್ಚುವರಿ ಸಿಬ್ಬಂದಿಗಳ ನಿಯೋಜನೆ, ಅಪಾಯಿಂಟ್ಮೆಂಟ್ಸ್ ಹೆಚ್ಚುವರಿ ಮಾಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ. ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಪ್ರಿಪರೇಷನ್ಸ್, ಏನೇನ್ ಪ್ರಿಪರೇಷನ್ಸ್ ಆಗಬೇಕು, ಸೌಲಭ್ಯಗಳು ಏನೇನ್ ಬೇಕು, ಇಂಜೆಕ್ಷನ್ಸ್ ತರಿಸಿ ಇಟ್ಕೊಳ್ಳುವಂಥದ್ದು ಇರ್ಬೋದು, ಅದೆಲ್ಲವನ್ನು ಕೂಡ ಸಮರೋಪಾದಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ದಿಸ್ ಇಸ್ ಹೈ ಟೈಮ್. ಒಂದ್ ಕಡೆ ಮಳೆಗಾಲ ಬರ್ತಾ ಇದೆ, ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಇರುತ್ತೆ. ಜೂನ್ ಮೊದಲ ವಾರದಲ್ಲಿ ಶಾಲೆಗಳು ಆರಂಭ ಆಗುತ್ತೆ. ಶಾಲೆಗಳು ಆರಂಭ ಆದಾಗ ಇನ್ನೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು. ಮಕ್ಕಳಲ್ಲಿ ಕೊರೋನಾ ಸೋಂಕು ಹರಡುವ ಭೀತಿ ಎದುರಾಗುತ್ತೆ. ಅದಕ್ಕೆ ಬೇಕಾಗಿರೋ ಮುನ್ನೆಚ್ಚರಿಕಾ ಕ್ರಮಗಳು, ಸ್ಯಾನಿಟೈಸೇಷನ್, ಎಲ್ಲಾ ಕಡೆ ಸ್ಯಾನಿಟೈಸೇಷನ್ ಬಹಳ ಇಂಪಾರ್ಟೆಂಟ್. ಸೊ ಫುಡ್ ಜೊತೆಗೆ ಮಕ್ಕಳಲ್ಲಿ ಇನ್ನಷ್ಟು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರ ಕೊಡುವಂಥದ್ದು ಬಹಳ ಮುಖ್ಯ ಆಗತ್ತೆ. ಹಲವು ತರದ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕಾಗತ್ತೆ, ನಿಗಾ ವಹಿಸಬೇಕಾಗತ್ತೆ. ರಾಜ್ಯ ಸರ್ಕಾರ ಎಷ್ಟು ಹೈ ಅಲರ್ಟ್ ಅಲ್ಲಿ ಇದ್ರೂ ಸಾಲದು. ಈಗ ಒಂದೇ ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡೋಷ್ಟು ಟೈಮ್ ಇಲ್ಲ. ಆಕ್ಚುಲಿ ಕೊನೆ ಕ್ಷಣದಲ್ಲಿ ಅಷ್ಟು ಸಾವಾಯ್ತು ಇಷ್ಟು ಸಾವಾಯ್ತು ಅಂತ ನಾವೇ ಅನೌನ್ಸ್ ಮಾಡಬೇಕಾಗತ್ತೆ. ದುರಾದೃಷ್ಟ ಅದು.
ನಮ್ಮಲ್ಲಿ ಇನ್ನೂ ಮಾಸ್ಕ್ ಕಡ್ಡಾಯ ಮಾಡಿಲ್ಲ. ಬೇರೆ ರಾಜ್ಯದಿಂದ ಬರೋರ ತಪಾಸಣೆ ನಡೆಸ್ತಾ ಇಲ್ಲ. ನಿನ್ನೆ 9 ತಿಂಗಳ ಮಗು, ಇವತ್ತು 11 ತಿಂಗಳ ಮಗುವಿಗೆ ಸೋಂಕು ಹರಡಿದೆ. ಸೊ ಪ್ರಾಣಗಳನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಲಾಸ್ಟ್ ಮೊಮೆಂಟ್ಗೆ ನಾವು ಯಾವುದೇ ಎಷ್ಟೇ ದೊಡ್ಡ ಯುದ್ಧ ಗೆಲ್ಲಬಹುದು, ಆದ್ರೆ ಪ್ರಕೃತಿಯ ವಿರುದ್ಧದ ಯುದ್ಧದಲ್ಲಿ ಗೆಲ್ಲೋದು ಬಹಳ ಕಷ್ಟ, ಅಷ್ಟು ಸುಲಭ ಇಲ್ಲ. ಬಹಳ ಜಾಗೃತಿ ಬೇಕದಕ್ಕೆ, ಬಹಳ ಎಚ್ಚರ ಬೇಕದಕ್ಕೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 9 ತಿಂಗಳ ಮಗುವಿಗೆ ಸೋಂಕು ಕಂಡು ಬಂದಿದೆ. ಇಮ್ಯುನಿಟಿ ಬಿಲ್ಡಿಂಗ್ ಓವರ್ ನೈಟ್ ಆಗಲ್ಲ. ಸೊ ಅದಕ್ಕೆ ಸಾಕಷ್ಟು ಎಚ್ಚರಿಕೆ ಬೇಕು. ಮತ್ತೆ ಆಸ್ಪತ್ರೆಗಳ ಸಿದ್ಧತೆ ಕೂಡ, ವೈದ್ಯಕೀಯ ವ್ಯವಸ್ಥೆಯ ಪೂರ್ವ ಸಿದ್ಧತೆ ಸಾಕಷ್ಟು ಬೇಕಾಗತ್ತೆ. ಸಿಬ್ಬಂದಿ ಇರಬಹುದು, ಹೆಚ್ಚುವರಿ ಸಿಬ್ಬಂದಿ ಬೇಕಾದ್ರೆ, ಯಾಕಂದ್ರೆ ಓವರ್ ಆಲ್ ಶಿಫ್ಟ್ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ, ಹೆಚ್ಚುವರಿ ಕೆಲಸ ಆಗುತ್ತೆ, ಹಗಲು ರಾತ್ರಿ ಕೆಲಸ ಮಾಡಬೇಕಾಗುತ್ತೆ. ಕಳೆದ ಕೊರೋನಾ ಪೀರಿಯಡ್ ಅಲ್ಲಿ ಹೇಗೆ ವೈದ್ಯಕೀಯ ಸಿಬ್ಬಂದಿ ಸುಸ್ತಾಗಿ ಹೋಗಿದ್ರು ಅನ್ನುವಂಥದ್ದು ನಾವು ನೆನಪಿಸ್ಕೊಳ್ಬಹುದು. ಡಾಕ್ಟರ್ಸ್ ಹಗಲು ರಾತ್ರಿ, ಡಾಕ್ಟರ್ಸ್ ಅಂಡ್ ನರ್ಸಸ್ ಹಗಲು ರಾತ್ರಿ ಕೆಲಸ ಮಾಡಿ ಏನ್ ಪರಿಸ್ಥಿತಿ ಆಗಿತ್ತು ಅನ್ನುವಂಥದ್ದು. ಈಗ ಹೆಚ್ಚುವರಿ ಸಿಬ್ಬಂದಿಗಳ ನಿಯೋಜನೆ, ಅಪಾಯಿಂಟ್ಮೆಂಟ್ಸ್ ಹೆಚ್ಚುವರಿ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ. ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಪ್ರಿಪರೇಷನ್ಸ್, ಏನೇನ್ ಪ್ರಿಪರೇಷನ್ಸ್ ಆಗಬೇಕೋ, ಸೌಲಭ್ಯಗಳು ಏನೇನ್ ಬೇಕು, ಇಂಜೆಕ್ಷನ್ಸ್ ತರಿಸಿ ಇಟ್ಕೊಳ್ಳುವಂಥದ್ದು ಇರ್ಬೋದು, ಅದೆಲ್ಲವನ್ನೂ ಕೂಡ ಸಮರೋಪಾದಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ದಿಸ್ ಇಸ್ ಹೈ ಟೈಮ್. ಒಂದ್ ಕಡೆ ಮಳೆಗಾಲ ಬರ್ತಾ ಇದೆ, ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಇರುತ್ತೆ. ಜೂನ್ ಮೊದಲ ವಾರದಲ್ಲಿ ಶಾಲೆಗಳು ಆರಂಭ ಆಗುತ್ತೆ. ಶಾಲೆಗಳು ಆರಂಭ ಆದಾಗ ಇನ್ನೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು. ಮಕ್ಕಳಲ್ಲಿ ಕೊರೋನಾ ಸೋಂಕು ಹರಡುವ ಭೀತಿ ಎದುರಾಗುತ್ತೆ. ಅದಕ್ಕೆ ಬೇಕಾಗಿರೋ ಮುನ್ನೆಚ್ಚರಿಕಾ ಕ್ರಮಗಳು, ಸ್ಯಾನಿಟೈಸೇಷನ್, ಎಲ್ಲ ಕಡೆ ಸ್ಯಾನಿಟೈಸೇಷನ್ ಬಹಳ ಇಂಪಾರ್ಟೆಂಟ್. ಸೊ ಫುಡ್ ಜೊತೆಗೆ ಮಕ್ಕಳಲ್ಲಿ ಇನ್ನಷ್ಟು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರ ಕೊಡುವಂಥದ್ದು ಬಹಳ ಮುಖ್ಯ ಆಗತ್ತೆ. ಹಲವು ತರದ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕಾಗತ್ತೆ, ನಿಗಾ ವಹಿಸಬೇಕಾಗತ್ತೆ. ರಾಜ್ಯ ಸರ್ಕಾರ ಎಷ್ಟು ಹೈ ಅಲರ್ಟ್ ಅಲ್ಲಿ ಇದ್ರೂ ಸಾಲದು. ಈಗ ಒಂದೇ ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡೋಷ್ಟು ಟೈಮ್ ಇಲ್ಲ. ಆಕ್ಚುಲಿ ಕೊನೆ ಕ್ಷಣದಲ್ಲಿ ಅಷ್ಟು ಸಾವಾಯ್ತು ಇಷ್ಟು ಸಾವಾಯ್ತು ಅಂತ ನಾವೇ ಅನೌನ್ಸ್ ಮಾಡಬೇಕಾಗತ್ತೆ. ದುರಾದೃಷ್ಟ ಅದು. ನಮ್ಮಲ್ಲಿ ಇನ್ನೂ ಮಾಸ್ಕ್ ಕಡ್ಡಾಯ ಮಾಡಿಲ್ಲ. ಬೇರೆ ರಾಜ್ಯದಿಂದ ಬರೋರ ತಪಾಸಣೆ ನಡೆಸ್ತಾ ಇಲ್ಲ. ನಿನ್ನೆ 9 ತಿಂಗಳ ಮಗು, ಇವತ್ತು 11 ತಿಂಗಳ ಮಗುವಿಗೆ ಸೋಂಕು ಹರಡಿದೆ. ಸೊ ಪ್ರಾಣಗಳನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗತ್ತೆ. ಲಾಸ್ಟ್ ಮೊಮೆಂಟ್ಗೆ ನಾವು ಯಾವುದೇ ಎಷ್ಟೇ ದೊಡ್ಡ ಯುದ್ಧ ಗೆಲ್ಲಬಹುದು, ಆದ್ರೆ ಪ್ರಕೃತಿಯ ವಿರುದ್ಧದ ಯುದ್ಧದಲ್ಲಿ ಗೆಲ್ಲೋದು ಬಹಳ ಕಷ್ಟ, ಅಷ್ಟು ಸುಲಭ ಇಲ್ಲ. ಬಹಳ ಜಾಗೃತಿ ಬೇಕದಕ್ಕೆ, ಬಹಳ ಎಚ್ಚರ ಬೇಕದಕ್ಕೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ 9 ತಿಂಗಳ ಮಗುವಿಗೆ ಸೋಂಕು ಕಂಡು ಬಂದಿದೆ. ಇಮ್ಯುನಿಟಿ ಬಿಲ್ಡಿಂಗ್ ಓವರ್ ನೈಟ್ ಆಗಲ್ಲ. ಸೊ ಅದಕ್ಕೆ ಸಾಕಷ್ಟು ಎಚ್ಚರಿಕೆ ಬೇಕು. ಮತ್ತೆ ಆಸ್ಪತ್ರೆಗಳ ಸಿದ್ಧತೆ ಕೂಡ, ವೈದ್ಯಕೀಯ ವ್ಯವಸ್ಥೆಯ ಪೂರ್ವ ಸಿದ್ಧತೆ ಸಾಕಷ್ಟು ಬೇಕಾಗತ್ತೆ. ಸಿಬ್ಬಂದಿ ಇರಬಹುದು, ಹೆಚ್ಚುವರಿ ಸಿಬ್ಬಂದಿ ಬೇಕಾದ್ರೆ, ಯಾಕಂದ್ರೆ ಓವರ್ ಆಲ್ ಶಿಫ್ಟ್ ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ, ಹೆಚ್ಚುವರಿ ಕೆಲಸ ಆಗುತ್ತೆ, ಹಗಲು ರಾತ್ರಿ ಕೆಲಸ ಮಾಡಬೇಕಾಗುತ್ತೆ. ಕಳೆದ ಕೊರೋನಾ ಪೀರಿಯಡ್ ಅಲ್ಲಿ ಹೇಗೆ ವೈದ್ಯಕೀಯ ಸಿಬ್ಬಂದಿ ಸುಸ್ತಾಗಿ ಹೋಗಿದ್ರು ಅನ್ನುವಂಥದ್ದು ನಾವು ನೆನಪಿಸ್ಕೊಳ್ಬಹುದು. ಡಾಕ್ಟರ್ಸ್ ಹಗಲು ರಾತ್ರಿ, ಡಾಕ್ಟರ್ಸ್ ಅಂಡ್ ನರ್ಸಸ್ ಹಗಲು ರಾತ್ರಿ ಕೆಲಸ ಮಾಡಿ ಏನ್ ಪರಿಸ್ಥಿತಿ ಆಗಿತ್ತು ಅನ್ನುವಂಥದ್ದು. ಈಗ ಹೆಚ್ಚುವರಿ ಸಿಬ್ಬಂದಿಗಳ ನಿಯೋಜನೆ, ಅಪಾಯಿಂಟ್ಮೆಂಟ್ಸ್ ಹೆಚ್ಚುವರಿ ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ಬೇಕು ಇಮಿಡಿಯೇಟ್ ಆಗಿ. ಆಮೇಲೆ ಅದಕ್ಕೆ ಬೇಕಾಗಿರುವಂತಹ ಪ್ರಿಪರೇಷನ್ಸ್, ಏನೇನ್ ಪ್ರಿಪರೇಷನ್ಸ್ ಆಗಬೇಕೋ, ಸೌಲಭ್ಯಗಳು ಏನೇನ್ ಬೇಕು, ಇಂಜೆಕ್ಷನ್ಸ್ ತರಿಸಿ ಇಟ್ಕೊಳ್ಳುವಂಥದ್ದು ಇರ್ಬೋದು, ಅದೆಲ್ಲವನ್ನೂ ಕೂಡ ಸಮರೋಪಾದಿಯಲ್ಲಿ ಮಾಡ್ಕೊಳ್ಬೇಕಾಗತ್ತೆ. ದಿಸ್ ಇಸ್ ಹೈ ಟೈಮ್. ಒಂದ್ ಕಡೆ ಮಳೆಗಾಲ ಬರ್ತಾ ಇದೆ, ಸಾಂಕ್ರಾಮಿಕ ರೋಗಗಳ ಭೀತಿ ಕೂಡ ಇರುತ್ತೆ. ಜೂನ್ ಮೊದಲ ವಾರದಲ್ಲಿ ಶಾಲೆಗಳು ಆರಂಭ ಆಗುತ್ತೆ. ಶಾಲೆಗಳು ಆರಂಭ ಆದಾಗ ಇನ್ನೂ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು. ಮಕ್ಕಳಲ್ಲಿ ಕೊರೋನಾ ಸೋಂಕು ಹರಡುವ ಭೀತಿ ಎದುರಾಗುತ್ತೆ. ಅದಕ್ಕೆ ಬೇಕಾಗಿರೋ ಮುನ್ನೆಚ್ಚರಿಕಾ ಕ್ರಮಗಳು, ಸ್ಯಾನಿಟೈಸೇಷನ್, ಎಲ್ಲ ಕಡೆ ಸ್ಯಾನಿಟೈಸೇಷನ್ ಬಹಳ ಇಂಪಾರ್ಟೆಂಟ್. ಸೊ ಫುಡ್ ಜೊತೆಗೆ ಮಕ್ಕಳಲ್ಲಿ ಇನ್ನಷ್ಟು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತಹ ಆಹಾರ ಕೊಡುವಂಥದ್ದು ಬಹಳ ಮುಖ್ಯ ಆಗತ್ತೆ. ಹಲವು ತರದ ಮುನ್ನೆಚ್ಚರಿಕೆಗಳನ್ನ ತಗೊಳ್ಬೇಕಾಗತ್ತೆ, ನಿಗಾ ವಹಿಸಬೇಕಾಗತ್ತೆ. ರಾಜ್ಯ ಸರ್ಕಾರ ಎಷ್ಟು ಹೈ ಅಲರ್ಟ್ ಅಲ್ಲಿ ಇದ್ರೂ ಸಾಲದು. ಈಗ ಒಂದೇ ಒಂದು ಕ್ಷಣನೂ ಟೈಮ್ ವೇಸ್ಟ್ ಮಾಡೋಷ್ಟು ಟೈಮ್ ಇಲ್ಲ. ಆಕ್ಚುಲಿ ಕೊನೆ ಕ್ಷಣದಲ್ಲಿ ಅಷ್ಟು ಸಾವಾಯ್ತು ಇಷ್ಟು ಸಾವಾಯ್ತು ಅಂತ ನಾವೇ ಅನೌನ್ಸ್ ಮಾಡಬೇಕಾಗತ್ತೆ. ದುರಾದೃಷ್ಟ ಅದು.